ಇಲ್ಲದೆ ಯಾವುದೇ ಕಾರ್ಯವು ನಡೆಯಲಾರದು. ಅವನೊಲಿದರೆ ಕೊರಡು ಕೊಂಡರುವುದು ಬರಡು ಅಯ್ಯನುವುದು. ಕಗ್ಗಲ್ಲೂ ನವನೀತವಾಗುವುದಕ್ಕೆ ಸಾಧ್ಯ. ಅದು ಸಾಧ್ಯವಾಗಬೇಕಾದರೆ ಭಗವಂತನ ಮೇಲೆ ಅಚಲ ವಿಶ್ವಾಸ ಇರಬೇಕು. ನಾವೆಸಗುವ ಪ್ರತಿಯೊಂದು ಕಾರ್ಯವೂ ಭಗವಂತರ್ಪಿತ ಎಂಬ ಸರ್ವಸಮರ್ಪಣ ಭಾವದಿಂದಲೇ ಮಾಡಬೇಕು. ಹಾಗಾಗಿ ಯಾವುದೇ ಅಂಜಿಕೆ ನಿಲ್ಲಿಸಿಕೊಳ್ಳಬೇಡಿ, ಆಶೀರ್ವದಿಸಿ ಕಳಿಸಿ. ಮಗನೇ ಧರಣಿಪಾತಿ ಹರದಕ್ಕೆ ಹರಿಗರ ಪರದ ಒದಗೆ ಕದ್ದ ಹರದೆ ನಡು ಸಲಗಲೇ ಕದ್ದ ಈಗ ನನಗೆ ಧೈರ್ಯ ಬಂತು ಮಗನೇ. ನಿನ್ನ ವೀರಾವೇಶದ ನುಡಿಯನ್ನು ಕೇಳಿದಾಗ ನಿನ್ನಿಂದ ಅದು ಸಾಧ್ಯವೆಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹೌದು ಮಗನೇ, ನಾವು ನಂಬಿದಂತಹ ಆ ಹರನ ಅನುಗ್ರಹ ನಿನಗೆ ಸದಾ ಇರಲಿ. ಶೀಘ್ರಾತಿ ಶೀಘ್ರದಲ್ಲಿ ಹೋಗಿ ಹೇಳಿದಂತಹ ಕೆಲಸವನ್ನು ಮುಗಿಸಿ ಬರುತ್ತೇನಪ್ಪ. ಮಹಿಷಿ ಎಂದು ಕೇಳಬಲ್ಲ ಹಾಗೆಂದುಕೊಳ್ಳಬಹುದು. ಏನು ಹೊರಟು ಬಂದದ್ದು? ಈ ಭೂಮಿಯೇ ನಡುಗುತ್ತದೆ. ಭೂಮಿ ಮಾತ್ರ ನಾನು 3 ಲೋಕವೇ ನನ್ನ ಹೆಸರು ಕೇಳಿದರೆ ನಡುಗುತ್ತದೆ.
ಬರುತ್ತದೆ. ಇದಕ್ಕೆ ಕಾರಣ ಉಂಟು. ಹಿಂದಕ್ಕೆ ಸ್ವರ್ಗ ಮರ್ತ್ಯ ಪಾತಾಳವನ್ನೇ ಜಯಿಸಿದವಳು ನಾನು. ಆದರೆ ಅವು ಎಲ್ಲೂ ನಾನು ನಿಂತವಳಲ್ಲ. ನೇರವಾಗಿ ಕಾನನಕ್ಕೆ ಬಂದವಳು. ಸ್ವಚ್ಛಂದವಾಗಿಯೇ ಇಲ್ಲಿ ಮೆರಗಾಡುವವಳು ನಾನು. ಆದರೆ ಎಂದಿನಂತೆ ಇಂದೂ ಕೂಡ ತಿರುಗಾಟಕ್ಕೆ ಹೊರಟು ಬರುವಾಗ ಏನದು ವಾಸನೆ, ನರವಾಸನೆ ಯಾರಿಗಿರಾದವರು ನನಗೆ ನೋಡಬೇಕು. ಅದಕ್ಕಾಗಿ ನರವಾಸನೆ ಬಂತು ನನಗೆ. ಹುಡುಕುತ್ತಾ ಬಂದೆ. ಎಲ್ಲರೂ ನನ್ನನ್ನು ಕಂದರೆ ಎದೆಯೊಡೆದು ಸಾರುತ್ತಾರೆ. ಧೈರ್ಯದಿಂದ ರಘುಮುಖದಲ್ಲಿ ನಿಂತಿರುವೆಯಲ್ವೋ? ಇಷ್ಟಕ್ಕೂ ನನ್ನನ್ನು ವಿಚಾರಿಸಿದಕ್ಕೆ ಪಾರ್ವತ್ಯವನ್ನು ಕೊಟ್ಟವರು ಯಾರು? ಎಲ್ಲ ಹೆಣ್ಣೆ. ಕಾರಣವಿಲ್ಲದ ನನ್ನ ದಾರಿಗೆ ಅಡ್ಡವಾಗಿ ನಿಂತಿರುವೆಯಲ್ಲ. ಬದುಕಬೇಕೆಂಬ ಆಸೆ ಇದ್ದರೆ ದಾರಿ ಬಿಡಿ ತೊಲಗು. ಬದುಕುವ ಆಸೆ ಬರಬೇಕಾದದ್ದು ನನಗಲ್ಲ, ನಿನಗೆ. ನೀನನ್ನು ಕೊಂದು ತುಂಡು ತುಂಡು ಮಾಡಿ ತಿನ್ನುತ್ತಿದ್ದೆ. ಆದರೆ ಏನು ಮಾಡೋಣ, ಮನಸ್ಸು ಬರುವುದಿಲ್ಲ. ನಿನ್ನನ್ನು ಮದುವೆಯಾಗಬೇಕು ಅಂತ ನನಗೆ ಉಂಟು. ಬರ್ತೀಯಾ? ಮಡಿವಾರದ ಮಾತುಗಳನ್ನು ನಿನ್ನ ಮಾತಿಗೆ ಹೆದರಿ ನಿನ್ನ ಗಂಟಲು ಸುತ್ತಾಗುತ್ತೇನೆಂದು ಭಾವಿಸಬೇಡ. ಹೆಣ್ಣೆ, ಬದುಕಿಗೊಂದು ದಿಕ್ಕೆಯಲ್ಲದೆ ದೆಸೆಗೆಟ್ಟ ನಿನಗೆ ಯಮಸದನದ
ಅಪರಾಧವ ಮುನಿದತ್ತ ಸತಿಗಾನವನ ಸುತಿನಾದ ಮುನಿದತ್ತ ಶಾಪದ ತೆರದಿ ಕರರೂಪ ಧರಿಸಿದೆ ವರನ ಮುಂದಕ್ಕೆ ಮಣಿಕಂಠ ಜಯ 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 ಕ್ಷಮಿಸು ಅಪರಾಧವ ಜಯ ಜಯ ಪ್ರದಾಯಕನೇ, ನನ್ನ ಅಪರಾಧವನ್ನು ಮನ್ನಿಸು. ಶಾಪಗ್ರಸ್ತಳಾಗಿದ್ದ ಗಾಲವ ಸುತೆ ಮುನಿಗತ್ತ ಸತಿ ನಾನು. ಮಾಲಿನಿ ಎಂಬುದೇ ನನ್ನ ನಾಮಧೇಯ. ಅಕಾಲದಲ್ಲಿ ಕಾಮಭಿಕ್ಷೆಯನ್ನು ಬೇಡಿ ಪೀಡಿಸಿದ್ದ ನನ್ನನ್ನು ನನ್ನ ಪತಿಯೇ ಶಪಿಸಿದ್ದ. ಮನುಷ್ಯರು ಕಾಮಕ್ರೋಧಾದಿಗಳನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಳ್ಳಬೇಕು. ಗೊತ್ತು ಗುರಿ ಇಲ್ಲದೆ ಕಾಮವಾಂಛೆಯನ್ನು ಈಡೇರಿಸುವುದು ಪ್ರಾಣಿಯೋ ರಕ್ಕಸರಿಗೋ ಸರಿಯಾಗಬಹುದು. ಅಂತಹ ಹೀನ ಪ್ರವೃತ್ತಿ ಗಳಿಸಿದ ನೀನು ಪ್ರಾಣಿ ಅಸುರಿ ಸಮ್ಮಿಲನದ ಮಹಿಷಿಯಾಗುವೆಂದು ಶಪಿಸಿದ್ದ. ಕಣ್ಣೀರ್ಗೆರೆದು ಶಾಪ ಮುಕ್ತಿಯ ದಾರಿ ತೋರಬೇಕು ಎಂದು ಬೇಡಿಕೊಂಡಾಗ ಮುಂದೆ ಹರಿಹರ ಪುತ್ರನಿಂದೇ ನಿನ್ಗೆ ಶಾಪ ಮುಕ್ತಿ ಎನ್ನುವುದಂತೆ ಇಂದು ನಿನ್ನಿಂದ ಶಾಪ ಮುಕ್ತಳಾದಳು. ಶಾಪ ಮುಕ್ತಳಾಗಲು ಬಯಕೆಯಿಂದ ಮುಕ್ತಳಾಗಲಿಲ್ಲ ಸ್ವಾಮಿ. ಏನದು? ನನ್ನನ್ನು ಮದುವೆ ಆಗಬೇಕು, ಉದ್ಧರಿಸಬೇಕು ಸ್ವಾಮಿ. ಸ್ವಾಮಿ ತರುಣಿಗೆ ನುಡಿಗೆ ತೋಷಿಸುತ್ತ ಮಣಿಕಂಠ ಮುಂದೆ ನಾನು ಶಬರಿಮಲೆಯುಳು ನೆಲೆ ಕುಂದರಲ್ಲಿಗೆ ನೀನು ಬಂದು ತರುಣಿ ಚಂದದ ಮಾಲಿಗೈ ಪುರದಮ್ಮನೆಂದೆಂಬ ಚಂದದ ಮಾಲಿಗೈ ಪುರದಮ್ಮನೆಂದೆಂಬ ಒಂದು ದಿವ ಬೆದರಿಗುವುದು ತರುಣಿ ನಿನ್ನ ಮಾತನ್ನು ಒಪ್ಪಬಹುದಿತ್ತು. ಆದರೆ ಈ ಕಾಲದಲ್ಲಿ ಅದು ಸಾಧುವಾದುವುದಲ್ಲ. ಮುಂದಕ್ಕೆ ನಾನು ಭಕ್ತ ಕೋಟಿಯನ್ನು ಉತ್ತರಿಸಲೆಂದೇ ಒಂದು ಕ್ಷೇತ್ರದಲ್ಲಿ ನೆಲೆ ನಿಲ್ಲುವವನಿದ್ದೇನೆ. ಆ ಕ್ಷೇತ್ರಕ್ಕೆ ನನ್ನನ್ನು ಕಾಣುವುದಕ್ಕಾಗಿ ಮಾಲಾಧಾರಿಗಳಾಗಿ ವೃಥಾಧಾರಿಗಳಾಗಿ ಕನ್ನಿಸ್ವಾಮಿಗಳು ಬರುತ್ತಾರೆ ಎಂದು ನನ್ನ ಸನ್ನಿಧಾನಕ್ಕೆ ಕನ್ನಿಸ್ವಾಮಿಗಳು ದರ್ಶನಾಕಾಂಕ್ಷಿಗಳಾಗಿ ಬರುವುದಿಲ್ಲವೋ ಅಂದು ನಿನ್ನನ್ನು ವರಿಸುತ್ತೇನೆ. ಅಷ್ಟರವರೆಗೆ ನಾನೇನು ಮಾಡಲಿ ಸ್ವಾಮಿ? ಅಲ್ಲಿಯವರೆಗೆ ನಿನ್ನ ಹೆಸರಿಗನುಗುಣವಾಗಿ ನನ್ನ ಕ್ಷೇತ್ರದ ಅನತಿ ದೂರದಲ್ಲಿ ಮಾಲಿಗೈಪುರ ತಮ್ಮೆಂಬ ಹೆಸರಿನಿಂದ ನೀನೂ ನೆಲೆಯಾಗು. ನನ್ನನ್ನು ಕಾಣಬರುವ ಭಕ್ತರನ್ನು ಉದ್ಧರಿಸುತ್ತಿರು, ನನಗಾಗಿ ಕಾಯುತ್ತಿರು. ಉದರ ವೇದನೆ ಮಾಲಿನಿಯ ಶಾಪ ವಿಮೋಚನೆಗೆ ದಾರಿ ಮಾಡಿಕೊಟ್ಟಿದ್ದು ಬಂದವ ವ್ಯಾಘ್ರಕ್ಷೀರಕ್ಕಾಗಿ ಅಲ್ಲವೇ? ಹಾಗಾಗಿ ಆ ಪುರಹರನನ್ನೇ ಧ್ಯಾನಿಸಿಕೊಳ್ಳುತ್ತೇನಂತೆ.
ಧ್ಯಾನಿಸುತ್ತಾ ಇದ್ದಾನೆ. ಅವನು ಬಂದ ಉದ್ದೇಶ ಸಾಧನೆಗೆ ಬೇಕಾಗಿ ಹುಲಿಯಾಗಿ ಹೋಗಿ ಅವನೊಂದಿಗೆ ಸಹಕರಿಸಿ. ಮಗನೇ, ನಿನ್ನ ಅಮ್ಮನ ಹೊಟ್ಟೆ ನೋವು ಹೋಯ್ತು, ಇನ್ನು ಹುಲಿ ಅಗತ್ಯ ಇಲ್ಲ. ಎಲ್ಲಿಂದ ತಂದಿದ್ಯೋ ಅಲ್ಲಿಗೆ ಕಳಿಸಿಕೊಡು ಮಗನೇ. ಎಲ್ಲವೂ ಹರಣಿಚ್ಛೆಯ. ಸರಿ, ಹಾಗಾದ್ರೆ ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಸೇರಿ. ನೀನಾರೆಂಬುದನ್ನು ಅರಿಯದೆ ನಾನು ನನ್ನದು ಎಂಬ ಭಾವ ಸಂಬಂಧಕ್ಕೆ ಸಿಲುಕಿ ದೇವ ಸಂಬಂಧವನ್ನು ಗುರುತಿಸದೆ ಹೋದೆ. ನನ್ನನ್ನು ಕ್ಷಮಿಸು ಮಣಿಕಂಠ. ಏನಪ್ಪ ಅಮ್ಮ, ಈ ಪ್ರಪಂಚದಲ್ಲಿ ಯಾವ ದೇವರು ಕೂಡ ತಾಯಿ ದೇವರಿಗಿಂತ ಮಿಗಿಲಲ್ಲವಮ್ಮ. ಜನನಿ, ನಿನ್ನ ಅಮೃತದುಲ್ಯ ಸ್ತನ್ಯಪಾನದ ಋಣವನ್ನು ತೀರಿಸಲಾಗುತ್ತದೆ. ನಿನ್ನದೇನು ತಪ್ಪಿಲ್ಲವಮ್ಮ. ನೀನೇಗೆ ತಪ್ಪುದಾರಿ ಹಿಡಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ದುಃಖಿಸಬೇಡ ತಾಯಿ. ನಿನ್ನ ಆಶೀರ್ವಾದ ಎಂಬುದು ನನ್ನ ಮೇಲೆ ಸದಾ ಇರಬೇಕು. ಮಗನ ಸಾಗರ ಕಂಡು ದುರ್ಲಿಪ ಹೋಗುವೆ ಕಾನನೆಂದು ಮಗನೇ ಮೆಚ್ಚಿದೆ ಕಂದ. ಹೋಗುವೆ ಕಾನನ ಕಂಡು ನಿಗುವ ಸಿಂಹಾಸನವ ಬಾಗಿಸಿರಬ ಕಂದ. ಮಗನೇ ಮಣಿಕಂಠ, ತಂದೆಯವರೇ, ನಿನ್ನ ಸಾಹಸವನ್ನು ಕಂಡು ನಾನು ಮಾತ್ರ ಅಲ್ಲ ಮಗನೇ, ಸಕಲರೂ ಸಂತೋಷಗೊಂಡಿದ್ದಾರೆ. ಮಗನೇ, ಹುಲಿಯನ್ನು ಕಂಡು ಒಬ್ಬಿಟ್ಟ ಆ ಧ್ವನಿ ಅಯ್ಯಪ್ಪ ಎಂದು ಪ್ರಕಟಪಡಿಸಲ್ಪಟ್ಟಿತು. ಆದರೆ ಅದರ ಅರ್ಥ ಏನು ಗೊತ್ತಾ ಮಗನೇ? ನೀನು ಲೋಕಕ್ಕೆ ಅಯ್ಯನೂ ಹೌದು ಅಪ್ಪನೂ ಹೌದು ಎಂಬುದನ್ನು ಸಾಬೀತು ಮಾಡಿಕೊಟ್ಟೆ ಮಗನೇ. ಮಗನೇ, ಇನ್ನು ಮುಂದೆ ನೀನು ಅಯ್ಯಪ್ಪ ಎಂಬಂತಹ ನಾಮಾಂಕದಿಂದ ಪ್ರಪಂಚವನ್ನು ರಕ್ಷಿಸುವವನು ನೀನು ಎಂಬುದನ್ನು ಈಗ ನಾನು ಅರ್ಥ ಮಾಡಿಕೊಂಡೆ ಮಗನೇ. ಅಷ್ಟು ಮಾತ್ರವಲ್ಲ ಮಗನೇ, ಇಷ್ಟರವರೆಗೆ ನಮ್ಮ ಈ ಅರಮನೆಯಲ್ಲಿ ಏನು ನಡೆಯುತ್ತಿತ್ತು ಎಂಬುದು ನನ್ನ ಗಮನಕ್ಕೇ ಬಂದಿರಲಿಲ್ಲ ಮಗನೇ. ಅಷ್ಟು ಮಾತ್ರವಲ್ಲ, ನೀನು ಇಲ್ಲಿ ಇರುವುದೇ ನಿನ್ನ ಅಮ್ಮನಿಗೆ ಹೊಟ್ಟೆ ನೋವು ಎಂಬುದು ನನಗೆ ಈಗ ಅರ್ಥವಾಯಿತು ಮಗನೇ. ನನ್ನನ್ನು ನೀನು ಕ್ಷಮಿಸಿಬಿಡು ಮಗನೇ. ಮಗನೇ, ಅನಾಥನಾಗಿ ದೊರಕಿದ ನನಗೆ ತಂದೆ ತಾಯಿಯ ಪ್ರೀತಿಯನ್ನಿತ್ತು ಪಡೆದವರಪ್ಪ ನೀವು. ಬೆಳೆದು ನಿಂತ ಈ ದೇಹ ನಿಂಬುಬೇರ ಕುಡಿಲಿದು. ನಿಮಗೆ ನಾನು ಎಷ್ಟು ಋಣಿಯಾಗಿದ್ದರೂ ಸಾಲದು ಅಪ್ಪ. ಮನುಷ್ಯರಾದಂತಹ ನಾವು ಅಮಾನುಷ ಪ್ರವೃತ್ತಿಯನ್ನು ಯಾವತ್ತೂ ಹೊಂದಬಾರದು. ಛೇದೇಪಿ ಚಂದನತರು ಸುರಭಯತಿ ಮುಖಂ ಕುಟಾರಸ್ಯ. ಶ್ರೀಗಂಧದ ಮರ ತನ್ನನ್ನೇ ಕತ್ತರಿಸುವ ಕೊಡಲಿಯ ಅಲಗನ್ನೂ ಪರಿಮಳವಾಗಿಸುತ್ತದೆ. ಹೀಗಿರುವಾಗ ಬುದ್ಧಿ ಇದ್ದು ನಾವು ಈ ರೀತಿ ನಡೆದುಕೊಳ್ಳುವುದು ಸಮಂಜಸವೇ ಹೇಳಪ್ಪ?
ಜನಕ ಮಗನೇ, ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲಬಹುದೇ ಹೊರತು ಹಾ. ದ್ವೇಷದಿಂದ ಅಲ್ಲವಲ್ಲ. ಹೌದು ಮಗನೇ, ಹೌದು ಹಾ. ಮಗನೇ. ಏನು? ಆದ್ರೆ ನಿನ್ನಲ್ಲಿ ನನ್ನದೊಂದು ಅರಿಕೆ ಇದೆ ಮಗನೇ. ಏನು ಜನಕ? ನನ್ನ ಪ್ರಾಯ ಸಂದು ಹೋಯ್ತು ಮಗನೇ. ಹಾ? ಕಾಡು ಹತ್ರವಾಗ್ತಾ ಇದೆ, ನಾಡು ದೂರವಾಗ್ತಾ ಇದೆ ಮಗನೇ. ನೀನು ಹಾ. ಪ್ರಬುದ್ಧನಾಗಿದ್ದಿ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹಾ. ಇನ್ನು ಮುಂದೆ ಈ ಪಂದಳದ ಅಧಿಕಾರವನ್ನು ನೀನು ಪಡೆಯಬೇಕು. ಆ ಪಂದಳವನ್ನು ಅಧಿಕಾರವನ್ನು ಏರಿ ಎಲ್ಲರನ್ನೂ ನೀನೇ ಸಂರಕ್ಷಿಸಬೇಕು ಎಂಬುದಾಗಿ ನನ್ನ ಒಂದು ಇಚ್ಛೆ ಮಗನೇ. ನಾನು ಪಂದಳಾಧೀಶನಾಗಬೇಕು. ಲಾರಿ ಮುಗಿಲಿದ ಬೇಡುವ ತಾತ ಬೇಡುವ ಮಾತ ಜಾಲವಲ್ಲಿ ಕೇಳು ಸಲಗಿದ ಜಾಲವಲ್ಲಿ ಕೇಳು ಸಲಗಿದ ಮಾತ ಮೇಲೆ ಸಿಂಹಾಸನ ತ್ಯಜಿಸಿದೆನು, ಮೇಲೆ ಸಿಂಹಾಸನ ತ್ಯಜಿಸಿದೆನು, ಕೇಳುವ ಮಾತರ ನಡೆಸಿದ ನೀನು, ಕೇಳುವ ಮಾತನು ನಡೆಸಿದ ನೀನು. ನೀವೇನು ನಿಮ್ಮ ಮನದಲ್ಲಿರುವ ಆಸೆಯನ್ನು ನನ್ನ ಮುಂದೆ ಹೇಳಿದ್ದೀರಿ. ಹಾ. ಆದರೆ ಅಪ್ಪಯ್ಯ, ಹಾ. ನನಗೆ ಯಾಕೋ ಈ ಸಿಂಹಾಸನ ಅಧಿಕಾರದ ಮೇಲೆ ಎಲ್ಲಿರಿದು ಮೋಹವಿಲ್ಲವಪ್ಪ. ಯಾಕೆ ಮಗನಿದು? ಮನಸ್ಸುಗಳನ್ನು ಮುರಿಯುವ ಈ ಸಂಬಂಧಕ್ಕಿಂತ ಹಾ. ಹೃದಯ ಬೆಸೆಯುವ ಸಂಬಂಧವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ಅದು ಬೇಕೆಂದಾದರೆ ಹಾ. ಇದನ್ನು ತ್ಯಜಿಸಬೇಕು. ಹಾಗಾಗಿ ಹಾ. ಸಿಂಹಾಸನವನ್ನು ತ್ಯಜಿಸುತ್ತಿದ್ದೇನೆ. ಆಹಾ. ಮುಂದೆ ಕನಕವರ್ಮನೆ ಪಂದಳಾಧಿಪನಾಗಲಿ. ಹಾ. ಜನಕ, ಹಾ. ನೀವೇನು ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ಳುವಷ್ಟು ವಯೋವೃದ್ಧರೇನಲ್ಲ. ಹಾ. ಅಧಿಕಾರ ನಡೆಯಲು ನೀವಿನ್ನೂ ಸಮರ್ಥರಿದ್ದೀರಿ. ಹಾ. ಕನಕವರ್ಮ ಪ್ರಾಯ ಪ್ರಬುದ್ಧನಾಗುವವರೆಗೆ ಹಾ. ನೀವೇ ಅಧಿಕಾರವನ್ನು ಮಾಡುತ್ತೀರಿ ಅಪ್ಪ. ಮಗನೇ ಅಯ್ಯಪ್ಪ, ಏನಪ್ಪ? ಹಾಗಾದರೆ ನೀನು ಏನು ಮಾಡಬೇಕು ಎಂಬುದು ತೀರ್ಮಾನ ಮಾಡಿದ್ದೀ. ಕಾರಣ ಉಂಟಪ್ಪ. ನಿಜವಲ್ಲ